ವಿಪಕ್ಷಗಳ ತೀವ್ರ ಗದ್ದಲ ಗಲಾಟೆಯ ಮಧ್ಯೆ ರಾಜ್ಯ ಸರ್ಕಾರ ಹಲವು ವಿಧೇಯಕಗಳನ್ನು ಮಂಡಿಸಿ ಅನುಮೋದನೆ ಪಡೆದುಕೊಂಡಿದೆ. ವಿಪಕ್ಷಗಳ ಧರಣಿಯನ್ನೇ ಬಂಡವಾಳ ಮಾಡಿಕೊಂಡಂತ ಸರ್ಕಾರ ಯಾವುದೇ ಚರ್ಚೆಯನ್ನು ನಡೆಸದೆ ಬಿಲ್ ಪಾಸ್ ಮಾಡಿಕೊಂಡಿದೆ. ಜೊತೆಗೆ ಪೂರಕ ಅಂದಾಜನ್ನು ಕೂಡ ಮಂಡಿಸುವ ಮೂಲಕ ಸರ್ಕಾರ ಮುಂಗಾರು ಅಧಿವೇಶನ ಮೊಟಕುಗೊಳಿಸಿದೆ. ರಾಜೀನಾಮೆ ಕೇಳ್ತಾ ಇದ್ವಿ, ನೋಡಿದ್ರೆ ಸಭಾಧ್ಯಕ್ಷರೇ ರಾಜೀನಾಮೆ ಕೊಡೋ ಸ್ಥಿತಿ ಬಂದ್ಬಿಟ್ಟಿದೆ. ಈಗ ಗದ್ದಲದ ನಡುವೆಯೇ ಹಲವು ವಿಧೇಯಕಗಳ ಮಂಡನೆ. ಚರ್ಚೆ ಇಲ್ಲದೆ ವಿಧೇಯಕ ಅಂಗೀಕಾರಕ್ಕೆ ವಿಪಕ್ಷಗಳು ಕಿಡಿ. ಸಿದ್ದರಾಮಯ್ಯನವರು ಹೇಳಿದ್ರು 89 ಕೋಟಿ ಆಗಿರೋ ಡ್ಯೂಟಿ ನಿಜ ಅಂತ ಹೇಳಿದ್ರು. ಅದೇ ಮತ್ತೆ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರದ ಗದ್ದಲ ಗಲಾಟೆಯಲ್ಲಿ ಸದನ ಕಳೆದೋಗಿದೆ. ವಿಪಕ್ಷಗಳು ಬಾವಿಗಿಡಿದು ಹೋರಾಟ ನಡೆಸುವ ವೇಳೆಯೇ ಸರ್ಕಾರ 8 ಪ್ರಮುಖ ತಿದ್ದುಪಡಿ ವಿಧೇಯಕಗಳನ್ನು ಮಂಡಿಸಿ ಅನುಮೋದನೆಯನ್ನ ಪಡೆದುಕೊಂಡಿತು. ಆರಂಭದಲ್ಲಿ 3 ವಿಧೇಯಕ ಅಂತ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಘೋಷಣೆ ಮಾಡಿದ್ರು. ಪೂರಕ ಅಂದಾಜನ್ನು ಸೋಮವಾರವೇ ಮಂಡಿಸಿ ಕಲಾಪವನ್ನು ಅನಿರ್ದಿಷ್ಟಾವಧಿ ಮುಂದೂಡಿದ ಪ್ರಸಂಗ ನಡೆಯಿತು. ಇನ್ನು ಸರ್ಕಾರ ಯಾವೆಲ್ಲ ವಿಧೇಯಕ ಮಂಡಿಸಿದೆ ಅಂತ ನೋಡೋದಾದ್ರೆ 2026ರ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕ, 2026ರ ಕರ್ನಾಟಕ ಕೈಗಾರಿಕೆ ಸೌಲಭ್ಯ ತಿದ್ದುಪಡಿ ವಿಧೇಯಕ, 2026ರ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕ, 2026ರ ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ, 2026ರ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕ, 2026ರ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ ಹಾಗೂ 2026ರ ಕರ್ನಾಟಕ ಸರ್ಕಾರಿ ಉದ್ಯಾನವನ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ, 2026-27ನೇ ಸಾಲಿನ ಪೂರಕ ಅಂದಾಜು ವಿಧೇಯಕವನ್ನ ಗಲಾಟೆ ನಡುವೆಯೇ ಮಂಡಿಸಿ ಅನುಮೋದನೆಯನ್ನ ಪಡೆಯಲಾಯಿತು. ಇನ್ನು ವಿಧೇಯಕಗಳ ಮೇಲೆ ಯಾವುದೇ ಸೂಕ್ತ ಚರ್ಚೆಗೆ ಅವಕಾಶ ನೀಡದೆ ಏಕಪಕ್ಷೀಯವಾಗಿ ಅಂಗೀಕಾರ ಪಡೆಯಲಾಗ್ತಾ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಸದನದಲ್ಲಿ ವಾಗ್ದಾಳಿ ನಡೆಸಿದರು. ಒಬ್ಬ ನಾಗೇಂದ್ರಗೋಸ್ಕರ ಕಳೆದ 30-40 ವರ್ಷದ ಇತಿಹಾಸದಲ್ಲಿ 30-40 ವರ್ಷದ ಇತಿಹಾಸ ವಿಧಾನಸಭಾ ಅಧಿವೇಶನದಲ್ಲಿ ಒಂದೇ ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ಆಗಿ ಅದನ್ನ ಒಂದು ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂತ ಕೆಲಸವನ್ನು ನಾವೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ನಾಯಕರು ನಾವು ಮಾಡಿದ್ದೀರಿ. ವಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಸರ್ಕಾರ ತನ್ನ ಪಟ್ಟಿಯಲ್ಲಿದ್ದ ಮುಂದೆ ಮಂಡಿಸಬೇಕಾದ ಎಲ್ಲಾ ವಿಧೇಯಕಗಳನ್ನು ಯಶಸ್ವಿಯಾಗಿ ಮಂಡಿಸಿ ಧ್ವನಿಮತದ ಮೂಲಕ ಅಂಗೀಕಾರ ಪಡೆದುಕೊಂಡಿದೆ.